ಸತ್ಯ ಹಾಗೂ ಪ್ರಾಮಾಣಿಕತೆಗೆ ಕೊನೆಗೂ ಗೆಲುವು. ಕೆಆರ್ ದೇವರಾಜು. ತಿಪಟೂರು ತಾಲೂಕಿನ ಕರಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ 3ನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಕೆಆರ್ ದೇವರಾಜು ಅವರು, ನಮ್ಮ ಸಂಘವನ್ನು ಪ್ರಾರಂಭಿಸಲು ಹಲವಾರು ವರ್ಷಗಳಿಂದ ಪ್ರಯತ್ನಿಸ್ತಾ ಇದ್ದು ಕೆಲವು ಸ್ಥಳೀಯ ರಾಜಕಾರಣಿಗಳ ಕುಮ್ಮಕ್ಕಿನಿಂದ ಸಾಧ್ಯವಾಗಿರಲಿಲ್ಲ. ಆದರೆ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣನವರು, ಮಾಜಿ ಸಚಿವರಾದ ಜೆಸಿ ಮಾಧುಸ್ವಾಮಿ, ಬಿಸಿ ನಾಗೇಶ್ ಅವರ ಸಹಕಾರದೊಂದಿಗೆ ಸಂಘವನ್ನು ಪ್ರಾರಂಭಿಸಿದ್ದು ಇಂದು ಸಣ್ಣದಾಗಿ ಪ್ರಾರಂಭಿಸಿರುವ ಸಂಘವನ್ನು ಮುಂದೆ ಹೆಮ್ಮರವಾಗಿ ಬೆಳೆಸಬೇಕು ಅಂತ ಸದಸ್ಯರಿಗೆ ಕರೆ ನೀಡಿದರು. ಕೆಲವು ದುಷ್ಟರು ಎಷ್ಟೇ ಪ್ರಯತ್ನ ಮಾಡಿದರೂ ಅಂತಿಮವಾಗಿ ಸತ್ಯಕ್ಕೆ ಗೆಲುವು ಎನ್ನುವಂತೆ ನಮ್ಮ ಸಂಘವನ್ನು ಪ್ರಾರಂಭಿಸಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಮುಖಂಡರಿಗೆ ಅಭಿನಂದನೆಯನ್ನ ತಿಳಿಸಿದರು. ರೈತರು ಖಾಸಗಿ ಡೈರಿಗಳಿಗೆ ಬಲಿಯಾಗದೆ ನಂದಿನಿ ಡೈರಿಗಳಿಗೆ ಉತ್ತಮ ಗುಣಮಟ್ಟದ ಹಾಲು ಸರಬರಾಜು ಮಾಡಿ ಹೆಚ್ಚಿನ ದರ ಪಡೆಯಬೇಕು ಅಂತ ತಿಳಿಸಿದರು. ಈ ಸಭೆಯಲ್ಲಿ ಅತಿಥಿಗಳಾಗಿ ಕರಡಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಸಿಇಒ ಮನು, ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಕೆಜಿ ರಂಗಸ್ವಾಮಿ, ದಯಾನಂದ ಸ್ವಾಮಿ, ಉಮೇಶ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಕಿರಣ್, ಹಾಲು ಪರೀಕ್ಷಕ ಮಲ್ಲಿಕಾರ್ಜುನಯ್ಯ ಸೇರಿದಂತೆ ಸದಸ್ಯರು ಹಾಗೂ ಹಾಲು ಉತ್ಪಾದಕರ ಸಂಘದವರು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ವರದಿ ನಾಗರಾಜ್. ವಾರ್ಷಿಕ ಮಹೋತ್ಸವವನ್ನು ಇವತ್ತು ನಮ್ಮ ಸಂಘದಲ್ಲಿ ಆಚರಿಸ್ತಾ ಇದ್ದೀವಿ. ಸಂಘ ನಾವಾಗಲೇ ಹಾಲು ಉತ್ಪಾದಕರಿಗೆ ಏಪ್ರಿಲಿಂದ ನಮಗೆ ನವಚಂದ್ರ ಡೈರಿಯಿಂದ ಅನುಮತಿ ನೀಡಿ ನಮಗೆ ಕೆ ರಾಜಣ್ಣವರು ಮಂತ್ರಿಗಳು ಹಾಗೂ ನ್ಯಾಯಾಲಯದ ಆದೇಶದ ಮೇಲೆ ಮಂಜೂರಾಗಿ ನಮ್ಮ ಭಾರಿ ವರ್ಷದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಇದಕ್ಕೆಲ್ಲ ನಮ್ಮ ಗ್ರಾಮದ ನಿರ್ದೇಶಕರಿಗೆ ಆಯ್ಕೆಯಾದವರು, ಹಾಲು ಉತ್ಪಾದಕರು, ಅದರಲ್ಲೂ ಮುಖ್ಯವಾಗಿ ನಮ್ಮ ಸಂಘದ ಕಾರ್ಯದರ್ಶಿ ಮನೋರವರು ನಮ್ಗೆ ಹೇಳಿದಂಗೆ ಫಸ್ಟ್ ಅವರೇ ಇದ್ದರು. ಅವರು ಪ್ರತಿಯೊಂದು ಗಂಟೆಗೂ ಎಲ್ಲ ಬೆಂಗಳೂರು, ತುಮಕೂರಿಗೆಲ್ಲ ಓಡಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಓಡಾಡಿ ತಗೊಂಡು ನಮ್ಮ ಏನು ಮೊದಲಿಂದ ಬೆಳೆದಿದ್ವೋ ಅದನ್ನು ಕುಂಠಿತಗೊಂಡಿತ್ತು. ಹಂಗಾಗಿ ಮುಂದೆ ಇದು ಮಾಡಲೇಬೇಕು ಅಂತ ನಮ್ಮ ನಿರ್ದೇಶಕರು ಎಲ್ಲ ಮನಸ್ಸು ಮಾಡಿ ಎಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ಕಾನೂನಿನ ರೀತಿಯಲ್ಲಿ ಹೋರಾಟ ಮಾಡಿ ಸಂಘ ಸ್ಥಾಪನೆ ಮಾಡಿದ್ವಿ. ಮುಂದಿನ ದಿವಸ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ, ನಾವು ಇರೋದು ಬಿಡೋದು ಬೇರೆ ಬೇರೆ, ಮುಂದೆ ಎಲ್ಲ ಉತ್ತಮ ರೀತಿಯಲ್ಲಿ ಸಂಘದ ಅಭಿವೃದ್ಧಿಗೆ ಲಾಭಾಂಶ ಮಾಡಿಕೊಂಡು ಯಾವುದೇ ಒಂದು ರೀತಿ ಪ್ರತಿಯೊಬ್ಬರು ಜವಾಬ್ದಾರಿ ತಗೊಂಡು ಸಂಘದ ಹಾಲು ಸ್ವಚ್ಛವಾದ ಒಳ್ಳೆಯ ಹೆಸರು ಬರುವಂಥದ್ದು ಹಾಲು ಶೇಖರಣೆಗೆ ಎಲ್ಲರೂ ಸಹಕಾರ ನೀಡಿ ಸಂಘದ ಮುಂದೆ ಇನ್ನೂ ಅಭಿವೃದ್ಧಿ ಪಡಿಸಬೇಕು. ಉಪಾಧ್ಯಕ್ಷರು ಸ್ವಲ್ಪ ಜವಾಬ್ದಾರಿ ತಗೋಬೇಕು. ಎಲ್ಲ ಹೋಗ್ತಾ ಇರ್ಬೇಕು, ಡೈರಿಗೆ ಹೋಗಿ ನೋಡಿ, ನೀವೆಲ್ಲ ನೋಡಿ ಪ್ರತಿಯೊಬ್ಬರು ಹೋಗಿ ಒಬ್ಬೊಬ್ರು ಒಂದೊಂದು ದಿನ ಅದು ಒಳ್ಳೆಯ ಅನುಭವಸ್ಥ ಟೆಸ್ಟರ್ ಇರೋದ್ರಿಂದ ಅವರನ್ನ ಮುಂದುವರಿಸಿದ್ವಿ. ಅವ್ರಿಗೆ ಸ್ವಲ್ಪ ಅನುಭವ ಇರೋದ್ರಿಂದ ಅವ್ರನ್ನ ಅನುಭವನ ನಾವು ಉಪಯೋಗಿಸ್ಕೊಂಡು ಸಂಘದ ಅಭಿವೃದ್ಧಿಗೆ ಹಾಲು ನಾಲ್ಕಣ ಸ್ವಲ್ಪ ಸುಮಾರು ವರ್ಷ ಅನುಭವ ಇರೋದ್ರಿಂದ ನಮಗೇನಂತದ್ದು ಇದಾಗಲ್ಲ. ಹಂಗಾಗಿ ಅವ್ರ ಅನುಭವನ ಉಪಯೋಗಿಸ್ಕೊಂಡು ಸಂಘದ ಉನ್ನತ ಮಟ್ಟಕ್ಕೆ ಹೋಗಿ ನಮ್ಮದು ಉತ್ತಮವಾಗಿ ನಡೆಯುತ್ತೆ ಅನ್ನೋ ಒಂದು ಹೆಸರು ಬರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಾವೆಲ್ಲ ನಮ್ಮ ಕರೆ ಬಂದಂಥ ನಿರ್ದೇಶಕರಿಗೂ ಸದಸ್ಯರು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.